ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಐರಸ್ ವ್ಲಾಗ್. ಇವತ್ತು ನಾನು ರೂಮ್ ಕ್ಲೀನಿಂಗ್ ಮಾಡಲಿಕ್ಕೆ ಬಂದಿದ್ದೇನೆ. ಫುಲ್ ಮೆಸ್ಸಿಯಾಗಿ ಧೂಳಲ್ಲಿ ತುಂಬಿಕೊಂಡಿದೆ. ಹಾಗೆ ನಾನು ಈ ಮಾಸ್ಕನ್ನು ಹಾಕಿಕೊಂಡಿದ್ದೇನೆ. ನನಗೆ ಸ್ವಲ್ಪ ಶೀತ ಸಹ ಆಗಿದೆ. ಆ ಕಾರಣಕ್ಕಾಗಿ ಧೂಳು ಹೋಗಿ ಪುನಃ ನನಗೆ ಶೀತ ಆಗಬಾರ್ದು ಅಂತೇಳಿ ಮಾಸ್ಕ್ ಹಾಕಿಕೊಂಡಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡುವ ನನ್ನ ವ್ಲಾಗನ್ನು. ನಾನೀಗ ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದೇನೆ ಟೇಬಲ್. ನಾನು ಬುಕ್ಸ್ ಮತ್ತು ನ್ಯೂಸ್ ಪೇಪರನ್ನೆಲ್ಲ ಫುಲ್ ಅಟ್ಟಿ ಇಟ್ಟು ಮತ್ತು ಬ್ಯಾಗ್ಸನ್ನೆಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಬ್ಯಾಗ್ ಬೇರೆ ಮತ್ತು ಪೇಪರ್ಸ್ ಮತ್ತು ಬುಕ್ಸ್ ಎಲ್ಲ ಬೇರೆ ಬೇರೆಯಾಗಿ ಸಪ್ರೇಟಾಗಿ ಇಡ್ತಾ ಇದ್ದೇನೆ. ಇದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಇದೆ. ಈ ಪ್ಲಾಸ್ಟಿಕ್ ಬಾಟಲ್ಸನ್ನೆಲ್ಲ ಬೇರೆ ಬ್ಯಾಗಿಗೆ ಹಾಕ್ತಾ ಇದ್ದೇನೆ. ಹಸ್ಬೆಂಡ್ ಪೇಂಟ್ ಮಾಡುವ ಸ್ವಲ್ಪ ಪೇಂಟಿಂಗಿದ್ದು ಬಾಕ್ಸ್ ಎಲ್ಲ ಉಂಟು, ಅದನ್ನು ಸ್ವಲ್ಪ ಬೇರೆ ಸಪ್ರೇಟಾಗಿ ಇಡ್ತಾ ಇದ್ದೇನೆ. ಇಲ್ಲಿ ತೊಳೆದಿಟ್ಟ ಕೆಲವೊಂದು ಮ್ಯಾಟ್ಸ್ ಎಲ್ಲ ಉಂಟು. ಅಮ್ಮ ಎಲ್ಲ ತೊಳೆದಿಟ್ಟಿದ್ದಾರೆ ಮ್ಯಾಟನ್ನೆಲ್ಲ. ಅದನ್ನು ಸಹ ಸಪ್ರೇಟಾಗಿ ಟೇಬಲ್ನ ಕೆಳಗೆ ಇಡ್ತಾ ಇದ್ದೇನೆ. ತುಂಬ ಮೆಸ್ಸಿಯಾಗಿದೆ, ತುಂಬ ಧೂಳಿಂದ ತುಂಬಿಕೊಂಡಿದೆ. ಇಲ್ಲಿ ಮಿಕ್ಸಿ ಉಂಟು, ಮಿಕ್ಸಿಯನ್ನು ಸಹ ಸ್ವಲ್ಪ ಒರೆಸಿ ಎಲ್ಲ ಇಡುವ ಅಂತ ಹೇಳಿ ಬಂದಿದ್ದೇನೆ. ಮಗಳು ಸಹ ತುಂಬ ಚೂಟಿ ಮಾಡ್ತಾ ಇದ್ದಾಳೆ. ಒಂದು ಹೇಳಿದ ಮಾತನ್ನು ನನ್ನ ಮಗಳು ಕೇಳೋದಿಲ್ಲ. ನಾನೆಂತ ಮಾಡ್ತೇನೆ ಅದನ್ನೇ ಅವಳು ಸಹ ಪುನಃ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ನಾನು ಸಾಬೂನನ್ನು ಮತ್ತು ಮನೆಗೆ ಬೇಕಾದ ತರಕಾರಿ ಕೆಲವು ಕಾಳುಗಳನ್ನೆಲ್ಲ ತಂದಿದ್ದೆ. ಅದನ್ನು ಸಹ ಬೇರೆ ಬೇರೆ ಬಕೆಟಲ್ಲಿ ಹಾಕಿಡ್ತಾ ಇದ್ದೇನೆ. ಅದನ್ನೆಲ್ಲ ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ. ಮತ್ತು ತುರಿಯುವುದು ಅದೆಲ್ಲ ಉಂಟು. ಟೇಬಲನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒರೆಸಿ, ಇಲ್ಲಿ ಒಗಿಲಿಕ್ಕೆ ಹಾಕುವ ವಾಷಿಂಗಿಗೆ ಹಾಕುವ ಬಟ್ಟೆ ಎಲ್ಲ ಉಂಟು. ಅದನ್ನು ಸಹ ಸ್ವಲ್ಪ ಸಪ್ರೇಟಾಗಿ ಇಡುವ ಅಂತೇಳಿ ಯಾವುದೆಲ್ಲ ಅದರ ಮಧ್ಯದಲ್ಲಿ ಎಲ್ಲ ಸಹ ಪ್ಲಾಸ್ಟಿಕ್ ಎಲ್ಲ ಉಂಟು, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ, ಅದನ್ನು ಸಹ ಸಪ್ರೇಟಾಗಿ ಮಾಡುವ ಅಂತೇಳಿ. ಅಂದರೆ ಮತ್ತು ಈ ಸೋಫಾವನ್ನು ನಾನು ಹಾಲಿಗೆ ಶಿಫ್ಟ್ ಮಾಡ್ತಿದ್ದೇನೆ. ಫುಲ್ ಇಲ್ಲಿ ಮೆಸ್ಸಿ ಆಗಿದೆ. ಇಲ್ಲಿ ಜಾಗವೇ ಇಲ್ಲ. ಆಚೆ ಈಚೆ ಹೋಗಬೇಕಾದ್ರೆ ಸ್ವಲ್ಪ ಸ್ಮಾಲ್ ಪ್ಲೇಸ್ ಆಗಿರೋದ್ರಿಂದ ಈ ರೂಮನ್ನು ಖಾಲಿ ಫ್ರಿಜ್ ಮತ್ತು ಟೇಬಲ್ 2-3 ಟೇಬಲ್ ಇಟ್ಟು ಫುಲ್ ಆಗಿದೆ. ಹಾಗೆ ಈ ಸೋಫಾ ಚೇರನ್ನು ನಾನು ಹಾಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಫುಲ್ ಅದ್ರ ಕೆಳಗಿದ್ದು ಧೂಳನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೇನೆ. ಅದನ್ನೆಲ್ಲ ಫುಲ್ ಕ್ಲಿಯರ್ ಮಾಡಿ ಆಚೆ ದೂಡಿಟ್ಟಿದ್ದೇನೆ ಹೊರಗಡೆ. ಮತ್ತು ನಾನು ಅಮ್ಮ ತೆಕ್ಕೊಂಡು ಹೊರಗೆ ಹೋಗುವ ಅಂತ ಹೇಳಿ. ಇಲ್ಲಿ ಸಹ ನೋಡಿ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಆಯಿತು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಆ ಟೇಬಲಲ್ಲಿ ಇದ್ದದನ್ನೆಲ್ಲ ಇದೆಲ್ಲ ಆಯ್ತಲ್ಲ ಕ್ಲೀನ್. ಈ ಒಂದು ಸೆಟ್ ಮಾಡಿ ಇಡ್ತಾ ಇದ್ದೇನೆ, ಆಗ ಒರೆಸಿಟ್ಟ ಮಿಕ್ಸಿ ಜಾರ್ಗಳನ್ನೆಲ್ಲ. ನೆಕ್ಸ್ಟ್ ಎಂತ ಮಾಡಬೇಕಂತ ಹೇಳಿದರೆ, ಅಲ್ಲಿದ್ದ ಕೆಲವೊಂದು ಇಡ್ಲಿ ಮಾಡೋ ಸಾಮಾನುಗಳೆಲ್ಲ ಉಂಟು. ಅದನ್ನು ಸಹ ಸ್ವಲ್ಪ ಅದರ ಪಾತ್ರೆಯನ್ನೆಲ್ಲ ಕೆಳಗೆ ಇಡ್ತಾ ಇದ್ದೇನೆ. ಇದು ನನ್ನ ಹಸ್ಬೆಂಡ್ ಚಪ್ಪಲ್ಸ್ ಎಲ್ಲ ಉಂಟು, ಅದನ್ನು ತೊಟ್ಟೆಲ್ಲ ಹಾಕ್ತಾ ಇದ್ದೇನೆ. ಅಂದರೆ ಅದು ಟೇಬಲ್ ಹಾಳಾಗಿದೆ ಬಾಕ್ಸ್ ಎಲ್ಲ, ಹಾಗೆ ಪ್ಲಾಸ್ಟಿಕಲ್ಲಿ ಹಾಕಿಡುವ ಅಂತೇಳಿ. ಇಲ್ಲಾಂದರೆ ಅದೆಲ್ಲ ಫುಲ್ಲು ಧೂಳಿಟ್ಟು ಬಿಡ್ತದೆ. ಹಾಗೆ ಕ್ರಿಸ್ಮಸ್ ಟ್ರೀ ಉಂಟು, ಅದನ್ನು ಸಹ ಸ್ವಲ್ಪ ಕ್ಲೀನ್ ಮಾಡಿ ಇಡುವ ಅಂತ ಹೇಳಿ. ಹಾಯ್ ಗಾಯ್ಸ್, ಫುಲ್ ಮುಗೀತು ನನ್ನ ಇವತ್ತಿನ ಡೈಲಿ ವ್ಲಾಗ್. ಫುಲ್ ಕ್ಲೀನ್ ಮಾಡ್ತಿದ್ದೆ, ಸೆಟ್ ಆಗಿದೆ, ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಈಗ ಇಲ್ಲಿ ನೋಡಿ, ಅದೆಲ್ಲ ವಾಷಿಂಗಿಗೆ ಹಾಕೋ ಬಟ್ಟೆಗಳು. ಅದನ್ನು ಫುಲ್ ಜೋಡಿಸಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೆಟ್. ಇಲ್ಲಿದ್ದ ಸೋಫಾವನ್ನು ಅಲ್ಲಿ ಹಾಲಿಗೆ ಶಿಫ್ಟ್ ಮಾಡಿದ್ದೀನಿ. ಓಕೆ ಗಾಯ್ಸ್, ಬಾಯ್ ಬಾಯ್.